ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ಸ್ ಮಾಡಿ. ಈ ಸೀರೆಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಅಂದು ಈಗ ನನಗೆ ಸ್ವಲ್ಪ ಐಡಿಯಾ ಬಂತು. ಕ್ಯಾಮ್ರಾ ಯಾವ ಥರ ಇಟ್ಕೋಬೇಕು, ಹೆಂಗೆ ಇಟ್ಕೋಬೇಕು, ಯಾವ ಥರ ವೀಡಿಯೋ ಮಾಡ್ಕೋಬೇಕು ಏನು ಅಂತ. ಅದಕ್ಕೆ ಈ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ಏನಾದರೂ ಚೆನ್ನಾಗೈತೆ ಅಂತಂದರೆ ಯಾವುದೂ ಕಷ್ಟ ಅಲ್ಲ, ಸ್ವಲ್ಪ ಯಾವುದೂ ಸುಲಭನೂ ಅಲ್ಲ. ಸ್ವಲ್ಪ ತುಂಬ ಕಷ್ಟಪಟ್ಟು ಕಲಿತಾ ಇದ್ದರೆ ಮಾತ್ರ ಬರುತ್ತೆ ನಮಗೆ. ಯಾವುದೂ ಕಲಿದಲ್ಲೇ ಯಾವುದೂ ಬರೋದಿಲ್ಲ. ಎಷ್ಟೇ ಕಲಿತ್ರೂ ಇನ್ನೂ ಕಲಿಬೇಕು ಅಂತ ಅನಿಸುತ್ತೆ. ಈಗ ಸ್ವಲ್ಪ ದಿನದಿಂದ ಈಗ ಲಾಂಗ್ ವೀಡಿಯೋ ಮಾಡ್ತಾ ನನಗೂ ಸ್ವಲ್ಪ ಐಡಿಯಾ ಬರ್ತಾ ಐತೆ. ಈ ಥರ ಇಟ್ಕೊಳ್ಳೋಣ, ಹಿಂಗೆ ಮಾಡೋಣ. ವಾಯ್ಸ್ ಓವರು ಸ್ವಲ್ಪ ಅವಾಗ ತುಂಬ ಕಷ್ಟಪಡ್ತಾ ಇದ್ದೆ. 1 ಡೇ 2 ದಿನ ಗಟ್ಟಲೆ ಒಂದೇ ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಆದರೆ ಈಗ ಸ್ವಲ್ಪ ಒಂದಿನದಾಗೆ ಒಂದು ಕಂಪ್ಲೀಟ್ ಮಾಡೋ ಅಷ್ಟು ಬಂದಿದೆ. ಅಷ್ಟಕ್ಕೆ ಸಾಕಪ್ಪ, ಸದ್ಯ ಇಷ್ಟಾದರೂ ಬರ್ತೈತಲ್ಲ ಅಂತ ಅನ್ನಿಸ್ತಾ ಇದೆ. ಆವಾಗ ಈ ವೀಡಿಯೋ ಇಟ್ಕೊಂಡು ಈ ಮಾತಾಡಬೇಕಂದ್ರೆ ಏನು ಮಾತಾಡಬೇಕು, ಹೆಂಗೆ ಹೇಳಬೇಕು, ಯಾವ್ದು ಹೇಳಬೇಕು, ಯಾವ ಸ್ಟಾರ್ಟ್ ಮಾಡಬೇಕು ಅನ್ನೋಂಗಾಗಿರೋದು. ಈಗ ಸ್ವಲ್ಪ ಹೀಗೆ ನನಗೇನು ಆ ಥರ ಏನು ಅನಿಸ್ತಾ ಇಲ್ಲ. ಈಗ ಮಾತಾಡಲಿಕ್ಕೇನು ಬರ್ತೈತೆ, ಸ್ವಲ್ಪ ಕಷ್ಟಪಟ್ಟಾದ್ರೂ ಸ್ವಲ್ಪ ಇಷ್ಟಪಟ್ಟಾದ್ರೂ ಮಾತಾಡ್ಲಿಕ್ಕೆ ಬರ್ತೈತೆ, ಮಾತಾಡ್ತಾ ಇರ್ತೀನಿ, ಹಂಗೇನಿಲ್ಲ. ಇವತ್ತು ಕೂಡ ನಾನು ಮಾರ್ನಿಂಗ್ ರೋಟೀನೇ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದೆ. ವಾಕಿಂಗ್ಗೆ ಹೋಗೋದಕ್ಕಿಂತ ಮುಂದಾಗೆ ಸ್ವಲ್ಪ ಬಿಸಿ ನೀರು ಕುಡಿತೀನಿ. ಅದಾದಮೇಲೆ ವಾಕಿಂಗ್ ಹೋಗಿ ಬಂದು ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಒಂದೇ ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವತ್ತು ನಾನು ಬೆಳಗ್ಗೆನೇ ರೋಟೀನ್ಗೆ ಕಷಾಯ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಹೆಲ್ತಿ ಡ್ರಿಂಕ್ಗೆ ನಾನು ಓಮ್ ಕಾಳು ಮತ್ತು ಸೋಪಿಂಗ್ ಕಾಳು ಮತ್ತು ಜೀರಿಗೆ ಮೂರನ್ನು ಒಂದೊಂದು ಸ್ಪೂನ್ ಹಾಕಿ ನೆನೆ ಇಟ್ಟಿದ್ದೆ. ಅದು ನೆನೆ ಇಟ್ಟು ಬೆಳಿಗ್ಗೆ ಕುದಿಸಿ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ಜಾಸ್ತಿನೇ ಇದೆ. ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಥರನೇ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೋಡಿ ಕುದಿ ಬರ್ತೈತೆ. ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ರಾತ್ರಿ ಆಲ್ರೆಡಿ ನೆಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕುದಿ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಟ್ಟು ಅದನ್ನು ಕುಡಿದ್ರೆ ಒಂಥರ ಟೀ ಥರನೇ ಅನಿಸುತ್ತೆ ನಮಗೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಹೋಗುತ್ತೆ. ಮತ್ತು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವೆಲ್ಲ ಬರುತ್ತಲ್ಲ, ಆವಾಗ ಈ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು ತುಂಬ ಕಡಿಮೆ ಆಗುತ್ತೆ, ಬೇಗ ರಿಲೀಫ್ ಅನ್ನಿಸ್ತೈತೆ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾ ಇರ್ತವೆ ನೋಡಿ ಹೆಣ್ಮಕ್ಳಿಗೆ ಅವಾಗ. ಹಂಗಾಗಿ ಇದನ್ನು ಕುಡಿತಾ ಬಂದಂಗೆಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಈ ಟೀ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೂ ಒಳ್ಳೆಯದು, ಗಂಡ್ಮಕ್ಳಿಗೂ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ ನಿಜವಾಗ್ಲೂ ಈಗಂತೂ ವಾತ ಪಿತ್ತ ಅಂತಲೇ ಹೇಳ್ತಾ ಇರ್ತಾರಲ್ಲ, ಅದು ಬೇಗ ಕಡಿಮೆ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಇದ್ರಲ್ಲಿ ಜಾಸ್ತಿನೇ ಇದೆ. ಈಗಂತೂ ಸ್ವಲ್ಪ ನಾವು ಏನಾದರೂ ಮಾಡಬೇಕು ಅಂದರೆ ಆರ್ಡ್ರ್ ಮಾಡಿಬಿಡ್ತೀವಿ. ಆನ್ಲೈನಿಂದ ಬುಕ್ ಮಾಡಿಬಿಟ್ರೆ ಸಾಕು, ವೆಜಿಟೇಬಲ್ಸ್ ಒಂದು 10-5 ಮಿನಿಟ್ಸ್ಗೆ ತಂದು ಕೊಟ್ಬಿಡ್ತಾರೆ. ಆ ಥರ ಈಗ ಎಲ್ಲ ಎ ಐ ಥರ ಫಾಸ್ಟ್ ಆಗಿಬಿಟ್ಟಿದ್ರೆ ಜನರು ಹಾಗೆ ಆಗಿಬಿಟ್ಟಿದ್ದಾರೆ, ಎಲ್ಲದೂ ಹಾಗೆ ಆಗಿಬಿಟ್ಟಿದೆ. ಅವಾಗೆಲ್ಲ ಏನು ಬೇಕಂತಂದ್ರೂ ಏನು ಸಿಗ್ತಿದ್ದಿಲ್ಲ, ತರಲಿಕ್ಕೆ ಆಗ್ತಿದ್ದಿಲ್ಲ. ಯಾರನ್ನ ಹೋಗಬೇಕಿತ್ತು, ತರಬೇಕಿತ್ತು, ಮಾಡಬೇಕಿತ್ತು, ಅಷ್ಟು ದೂರ ಹೋಗಿ ತರೋದೆಲ್ಲಿ ಮಾಡೋದೆಲ್ಲಿ ಅಂತ ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತಿದ್ವಿ. ಈಗ ಹಾಗೆಲ್ಲ ಎಲ್ಲ ಕುಂತಿತ್ತಾಗೆ ಬರ್ತೈತೆ. ಅದರಲ್ಲೂ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮೂರಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ವಾರದಲ್ಲಿ ಒಂದಿನ ಸಂತೆ ಅಂತ ನಡೀತಿತ್ತು. ಆ ಸಂತೆ ದಿನ ತಂದಾಗ ಮಾತ್ರ ನಾವು ತರಕಾರಿ ತಂದು ಸೇವ್ ಮಾಡಿ ಇಟ್ಕೊಂಡು ನಾವು ಅಮ್ಮರು ಮಾಡ್ತಿರೋರು. ಸ್ವಲ್ಪ ಹೆಚ್ಚು ಕಡಿಮೆ ಅದಿಲ್ಲ ಇದಿಲ್ಲ ಅಂದ್ರೆ ಹಂಗೆ ಅಡ್ಜಸ್ಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತಿದ್ವಿ. ಈಗ ಬ್ಯಾಲೆನ್ಸಿಂಗ್ ಸಿಸ್ಟಮೇ ಇಲ್ದಂಗೆ ಆಗ್ಬಿಟ್ಟೈತೆ. ಏನಿಲ್ಲ ಅಂತಂದ್ರೂ ತಕ್ಷಣ ಆರ್ಡ್ರ್ ಮಾಡೋದು, ತರಿಸ್ಬಿಡೋದು, ಮಾಡಿಬಿಡೋದು. ಒಂದು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಈಗ ಬಂದು ನಿಂತುಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟಿದೆ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಬಿಟ್ಟು ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅದರ ಸ್ವೀಟ್ ಪಟಾಟಾ ಇಂದ ಸಲಾಡ್ ಮಾಡ್ತಾ ಇದ್ದೀನಿ, ಮತ್ತು ಓಟ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಎಲ್ಲದು ತುಂಬ ಚೆನ್ನಾಗಿದೆ, ಹೆಲ್ತಿ ಹಾಗೆ ಇರುತ್ತೆ. ನನ್ನ ಪಾಲಕ್ ಪನ್ನೀರು ಒಂದ್ಸರಿ ನೋಡಿ, ನಿಮಗೂ ಇಷ್ಟ ಆದರೂ ಆಗ್ಬೋದು. ನಾನು ಸ್ವಲ್ಪ ಈ ಕಡೆ ಸ್ವೀಟ್ ಪಟಾಟಾ ಕುದಿಲಿಕ್ಕೆ ಇಟ್ಟಿದ್ದೀನಿ, ಆ ಕಡೆ ನೀರು ಕಾಯ್ಲಿಕ್ಕೆ ಇಟ್ಟು, ಅದು ನೀರು ಕಾದಾದ್ಮೇಲೆ ಪಾಲಕ್ ಸೊಪ್ಪನ್ನು ಆ ಕಡೆ ಅದರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಟ್ಬಿಟ್ಟಿದ್ದೀನಿ. ಈ ಕಡೆ ನಾನು ಪನ್ನೀರನ್ನು ಕಟ್ ಮಾಡಿ ಅದನ್ನು ಒಂದು 200 ಗ್ರಾಮ್ ಪನ್ನೀರ್ ಇದೆ, ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಸ್ವಲ್ಪ ಪಾಲಕ್ ಮಸಾಲಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಮತ್ತು ಪನ್ನೀರನ್ನು ಸ್ವಲ್ಪ ಫಸ್ಟ್ಗೆ ಫ್ರೈ ಮಾಡಿ ಇಟ್ಕೋಬೇಕು. ಹಂಗಾಗಿ ಇದನ್ನು ನೀವು ಕಟ್ ಮಾಡಾದರೂ ಫ್ರೈ ಮಾಡ್ಕೋಬೋದು, ಇಲ್ಲ ಹಾಗೇನಾದರೂ ಫ್ರೈ ಮಾಡ್ಕೋಬೋದು. ಕಟ್ ಮಾಡಿ ಇನ್ನೇನು ಫ್ರೈ ಮಾಡ್ಕೊಳೋದ ಎಲ್ಲ ಇದು ಆಗಿಬಿಡ್ತೈತೆ. ಫ್ರೈ ಮಾಡ್ಕೊಳ್ಲಿಕ್ಕೆ ತಿರುಲಿಕ್ಕೆ ಈಸಿ ಆಗಿರಲ್ಲ ಅಂತ ಹೀಗೆ ಉಂಡುಂಡೆನೇ ಹಾಕಿಬಿಟ್ಟು ಸ್ಲೈಸೇ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ
ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ರೆಡಿ ಆಗಿಬಿಡುತ್ತೆ. ಅದನ್ನು ನಾವು ಈ ಥರ ಫ್ರೈ ಮಾಡಿ ಆದರೂ ಹಾಕ್ತಾರೆ, ಇಲ್ಲ ಹಾಗೇನಾದರೂ ಹಾಕ್ತಾರೆ. ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಎಕ್ಸ್ಟ್ರಾ ಅಂತ ಹೇಳ್ತಾರಲ್ಲ ಆ ಥರ ಎಕ್ಸ್ಟ್ರಾ ಬರುತ್ತೆ. ಹಂಗಾಗಿ ಇಲ್ಲಾಂದರೆ ಹಾಗೆ ಹಾಕ್ಬೋದು. ನಾವು ಯಾವಾಗ ನಾವು ರೆಸ್ಟೋರೆಂಟಿಗೆ ಹೋಟೆಲ್ಗೆ ಹೋದಾಗ ಪಾಲಕ್ ಪನ್ನೀರ್ ತಾನ್ರಿ ಎಷ್ಟು ಚೆಂದಿದೆ ವಾ ಅಂತ ತಿಂತೀವಿ. ಆದರೆ ಮನೇಲಿ ಮಾಡಿದ್ರೆ ಅಷ್ಟು ಚೆಂದ ಬರಲ್ಲಲ್ಲ ಅಂತ ಹೇಳ್ತೀವಿ. ಹಂಗಾಗಿ ನಾವು ಅವ್ರು ಹಾಕಿದಂಗೆ ಅವ್ರು ಮಾಡ್ದಂಗೆ ಮಾಡಿದರೆ ನಾವು ಮನೆಯಲ್ಲೂ ಅದೇ ಥರ ಅಲ್ಲಿ ಬರುತ್ತಲ್ಲ ಟೇಸ್ಟು ಅದಕ್ಕಿಂತ ಚೆನ್ನಾಗೇ ಬಂದಿರುತ್ತೆ. ನಾನು ನಿಜವಾಗ್ಲೂ ಎಷ್ಟೋ ಅಡುಗೆಗಳು ಹೋಟೆಲ್ಕಿಂತ ಚೆನ್ನಾಗಿರುತ್ತೆ ಮನೆಗೆ. ಆದರೆ ಮೆಥೆಡ್ಡು ಕರೆಕ್ಟಾಗಿರಬೇಕು, ಅದು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮಾಡಿ ಎಲ್ಲ ಐಟಮ್ ಹಾಕಿ ಮಾಡಿದಾಗ ಮಾತ್ರ ಚೆನ್ನಾಗಿರುತ್ತೆ. ನಾವು ಯಾಕಂದರೆ ಅವ್ರಕ್ಕಿಂತ ಹೆಲ್ತಿಯಾಗೆ ಮಾಡಿರ್ತೀವಿ ಅಂದಮೇಲೆ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಬಾಣಲೆಯಲ್ಲೇ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ. ಅದು ಫ್ರೈ ಆಯ್ತು. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಈ ಕಡೆ ಪಾಲಕ್ ಸೊಪ್ಪು ಬಿಸಿ ನೀರಲ್ಲಿ ಹಾಕಿ ಆಫ್ ಮಾಡಿದ್ನಲ್ಲ, ಇದು ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ಈಗ ಸ್ವಲ್ಪ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಕಡೆ ನಮ್ಮದು ಬಿಸಿ ನೀರಿರುತ್ತಲ್ಲ ಅದನ್ನು ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ. ಈ ಥರ ಸಿಂಕ್ಗಳಿಗೆ ಹಾಕಿದರೆ ಸಿಂಕೆಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ಯಾಕಂದರೆ ಸಿಂಕಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಜಾಸ್ತಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಹಂಗಾಗಿ ಸ್ವಲ್ಪ ಬಿಸಿ ನೀರು ಅವಾಗ ವೇಸ್ಟ್ ಮಾಡ್ದಂಗೆ ಅದರಲ್ಲಿ ಹಾಕಿದರೆ ಸಿಂಕ್ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ನೋಡಿ ಮಸಾಲೆ ಎಲ್ಲ ಅದು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಪಾಲಕ್ ಸೊಪ್ಪು ಕೂಡ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಹಂಗಾಗಿ ಈಗ ಮಸಾಲ ಕೂಡ ಫ್ರೈ ಆಗಿದೆ, ಇದು ಕೂಡ ತಣ್ಣಗಾಗಿದೆ. ಇದು ಕೂಡ ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಇದೇ ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ನಾವು ಸ್ವಲ್ಪ ಮತ್ತೆ ಒಗ್ಗರಣೆ ಕೊಡಬೇಕಾಗುತ್ತೆ. ನಾವು ಸ್ವಲ್ಪ ಆಯಿಲ್ ಸ್ವಲ್ಪ ನೋಡಿ ಎಲ್ಲದಕ್ಕೂ ಅವಾಗವಾಗ ಹಾಕ್ತಾನೆ ಇರ್ತೀವಿ. ಹಂಗಾಗಿ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಆಯಿಲ್ ಹಾಕಿ, ಸುಮ್ಮನೆ ಇದೇನು ಡೆಮೋ ಪೀಸ್ಗೆ ಅಂತ ಥರ ನಾವು ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ತುಂಬ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕೇ ಹೊರತು ಬೇರೆಯವ್ರಿಗೋಸ್ಕರ ನಾವು ಅಡುಗೆ ಮಾಡ್ತಾ ಇಲ್ಲ ನಾವು. ಈಗ ಇದೇ ಬಾಣಲಿಯಲ್ಲಿ ಇನ್ನೊಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಕೋಕೋನಟ್ ಆಯಿಲ್ ಹಾಕಿದ್ದೀನಿ. ನಾನು ಬೇರೆ ಯಾವುದೂ ಆಯಿಲ್ ಹಾಕಿ ಯೂಸ್ ಮಾಡೋದಿಲ್ಲ ನಾನು ಜಾಸ್ತಿ. ಅದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಪೇಸ್ಟ್ ಮಾಡಿರೋಂಥ ಪಾಲಕನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಪಾಲಕು ಒಂದು 2 ಮಿನಿಟ್ಸ್ ಹಾಗೆ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ನಾವು ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಯಾವುದೂ ಇಟ್ಕೊಳಕ್ಕೆ ಹೋಗ್ಬಾರ್ದು, ಮೀಡಿಯಮಲ್ಲಿ ಇರಬೇಕು, ಇಲ್ಲ ಲೋ ಫ್ಲೇಮಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ತಾ ಇರಬೇಕು. ಯಾಕಂದರೆ ಕಂಟಿನ್ಯೂಸ್ ಇರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಒಂದು 2 ಮಿನಿಟ್ಸು. ಅಷ್ಟರೊಳಗೆ ಈ ಮಸಾಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಮಸಾಲಾನ ನಾವು ಗ್ರೈಂಡ್ ಮಾಡಿ ತಗೊಂಡ್ಬರೋಣ. ಈ ಮಸಾಲ ಸ್ವಲ್ಪ ಗ್ರೈಂಡ್ ಆದಮೇಲೆ ಇದು ಕೂಡ ಅದಕ್ಕೆ ಸೇರಿಸ್ಬೇಕಾಗಿರುತ್ತೆ. ಇದೇ ನೋಡಿ ಸಿಂಪಲ್ಲು ಪಾಲಕ್, ಇದು ಒಂಥರ ಹೈದ್ರಾಬಾದಿ ಪಾಲಕ್ ಪನ್ನೀರ್ ಇರುತ್ತಲ್ಲ ಆ ಟೇಸ್ಟ್ ಬಂದಿರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ಈಗ ನೋಡಿ 1-2 ಮಿನಿಟ್ಸ್ ಕುಕ್ ಆಗಿದೆ ನೋಡಿ. ಇದೇನು ಹಸಿ ವಾಸನೆ ಹೋಗೋವರೆಗೆ ಏನಲ್ಲ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಬಾಯ್ಲ್ ಆಗಿರುತ್ತೆ ಎಲ್ಲದನ್ನು. ಹಂಗಾಗಿ ಬೇಗನೆ ಕುಕ್ ಆಗುತ್ತೆ. ಇದೇನು ಸ್ವಲ್ಪ ಲೇಟ್ ಏನು ಆಗೋದಿಲ್ಲ. ಏನಿಲ್ಲ ಅಂದರೂ 1-20 ಮಿನಿಟ್ಸ್ ಒಳಗೆ ಪಾಲಕ್ ಪನ್ನೀರ್ ರೆಡಿಯಾಗಿಬಿಡುತ್ತೆ ಅಷ್ಟೇ. ಈಗ ನಾವು ರುಬ್ಬಿರೋ ಅಂಥ ಪೇಸ್ಟನ್ನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅದು ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅನಿಸುತ್ತೆ, ಜಾಸ್ತಿ ಏನು ಹಾಕೋಂಗಿಲ್ಲ. ಯಾಕಂದರೆ ಸ್ವಲ್ಪ ಪಾಲಕ್ ಪನ್ನೀರು ಗ್ರೇವಿ ಸ್ವಲ್ಪ ತಿಕ್ಕಾಗಿರಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಲ್ಲ ನಾವು. ಮತ್ತು ಗರಂ ಮಸಾಲ ಹಾಕೋಣ 1 ಸ್ಪೂನಷ್ಟು, ಮತ್ತು ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ದೀವಿ. ಹಂಗಾಗಿ ಸ್ವಲ್ಪ ಫ್ಲೇವರ್ಗೋಸ್ಕರ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ಹಾಗೆ ಕುಕ್ ಮಾಡಲಿಕ್ಕೆ ಬಿಡೋಣ ಅಷ್ಟೇ. ಆಲ್ರೆಡಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿದೆ, ಕುಕ್ ಆಗಿರುತ್ತೆ. ಒಂದು 2 ಮಿನಿಟ್ಸ್ ಕುಕ್ ಆಗ್ತಾ ಇರಲಿ. ಈ ಕಡೆ ನಾವು ಪನ್ನೀರನ್ನ ನಾವು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ, ಯಾವ ಥರ ಬೇಕೋ ಆ ಥರ ಅಲ್ಲಿ ಕಟ್ ಮಾಡ್ಕೋಬೋದು. ನೀವು ಯಾವ ಥರ ಬೇಕಾದ್ರೂ ಡಿಸೈನ್ನಾಗೆ ಕಟ್ ಮಾಡ್ಕೋಬೋದು ಈಸಿಯಾಗಿ. ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಈಗ ಕಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಸಿದು ಕಟ್ ಮಾಡಬೇಕಂದ್ರೂ ಹೀಗೆ ಕಟ್ ಮಾಡ್ಬೇಕಂದ್ರೂ ತುಂಬ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಈಗ ನಮ್ಮ ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಬೇಕಾಗಿರುತ್ತೆ. ಸ್ವಲ್ಪ ಅದನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದೊಂದು ಸರಿ ನೀವು ಫ್ರೈ ಮಾಡ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿರ್ತಾರೆ ಒಬ್ಬೊಬ್ಬರು, ಆದರೆ ನಾನು ಕೊತ್ತಂಬರಿ ಸೊಪ್ಪು ಅವಾಗ ಹಾಕಿಲ್ಲ, ನಾನು ಮೇಲೆ ಹಾಕೋಣ ಅಂತ ನಾನು ಎಕ್ಸ್ಟ್ರಾ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ನಮ್ಮದು ಕುಕ್ ಆಗಿದೆ ನೋಡಿ. ಈಗ ಪನ್ನೀರ್ ಹಾಕ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಎಷ್ಟು ಇರುತ್ತೋ ಅಷ್ಟು ಪನ್ನೀರ್ ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನೋಡಿ ಮಸ್ತ್ ಇರುತ್ತೆ. ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿ, ಏನಾದರೂ ಸಾಲ್ಟ್ ಬಂದಿತ್ತು, ಉಪ್ಪು ಎಲ್ಲ ಕಡಿಮೆ ಇತ್ತು ಅಂದರೆ ಇನ್ನೊಂದು ಸರಿ ಎಕ್ಸ್ಟ್ರಾ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು. ನಂದೇನೆಲ್ಲ ಕರೆಕ್ಟಾಗಿದೆ ಅನಿಸುತ್ತೆ. ಈಗ ಪನ್ನೀರ್ ಹಾಕಿಬಿಟ್ಟು
ಮಿಕ್ಸ್ ಮಾಡಿಬಿಟ್ರೆ ನೋಡಿ ಎಷ್ಟು ಚೆಂದಿದೆ. ಗ್ರೇವಿ ಈ ತಿಕ್ಕಲ್ಲಿ ಇದ್ದರೆ, ಈ ತಿಕ್ನೆಸ್ಸಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಸಾಕು ಅನಿಸುತ್ತೆ. ಇದಕ್ಕೆ ಸ್ವಲ್ಪ ನಾವು ಗೋಡಂಬಿ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ತಿಕ್ನೆಸ್ ಬಂದಿರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಟೇಸ್ಟ್ ನೋಡಿಬಿಟ್ರೆ ಅದ್ಭುತ ಅಂದರೆ ಅದ್ಭುತವಾಗಿರುತ್ತೆ. ಇದ್ರ ಮೇಲೆ ನೀವು ಒಂದು ಸ್ವಲ್ಪ ಇದು ಏನಪ್ಪ ಅಂತಂದರೆ ಬೆಣ್ಣೆ ಇತ್ತು ಇಲ್ಲ ತುಪ್ಪ ಇತ್ತು ಅಂದರೆ ಮೇಲೆ ಸ್ವಲ್ಪ ಹಾಕ್ಬಿಟ್ರೆ ಇನ್ನು ಎಕ್ಸ್ಟ್ರಾ ಟೇಸ್ಟು ಅಂತ ಹೇಳ್ತಾರಲ್ಲ, ಆ ಲೆವೆಲಿಗೆ ಟೇಸ್ಟ್ ಬಂದಿರುತ್ತೆ. ಸ್ವಲ್ಪ ಮೇಲೆ ತುಪ್ಪ ಇಲ್ಲ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನಲ್ಲಿ ತುಪ್ಪ ಬೆಣ್ಣೆ ಇಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಇವತ್ತು ನಾನು ಸಲಾಡ್ ಮಾಡಲಿಕ್ಕೆ ಅಂತ ನಾನು ಇದು ದಾಳಿಂಬೆ ತರಿಸಿದ್ದೆ. ನೋಡಿ ಎಷ್ಟು ವೈಟ್ ಕಲರ್ ಇದೆ ನೋಡಿ. ಅದು ಸ್ವಲ್ಪ ಹಣ್ಣಾಗೇ ಇಲ್ಲ, ಎಳೆ ಕಿತ್ತಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ವೈಟ್ ತಿಂದರೆ ಮಾತ್ರ ಟೇಸ್ಟ್ ಇದೆ, ಆದರೆ ಮಾತ್ರ ವೈಟ್ ಇದೆ. ಅದಕ್ಕೆ ಅದನ್ನು ಸುಲಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನನ್ನ ಪನ್ನೀರು ಔಟ್ಪುಟ್ಟು ಈಗ ರೆಡಿಯಾಗಿಬಿಟ್ಟಿದೆ. ಈಗ ರೆಡಿ ಆದಮೇಲೆ ಮೇಲೆ ಸ್ವಲ್ಪ ಪನ್ನೀರ್ ಈ ಥರ ತುರಿದು ಹಾಕಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಮೇಲೆ ಕ್ರೀಮ್ ಹಾಕ್ತಾಯಿದ್ದೀರಾ ಅಂದರೆ, ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀರಾ ಅಂದರೆ ಅದನ್ನು ಕೂಡ ಹಾಕ್ಬೋದು. ನಾನು ಅದನ್ನು ಹಾಕಿಲ್ಲ, ಇಷ್ಟೇ ಸಾಕು ನನಗೆ ಅನಿಸುತ್ತೆ, ಅದಕ್ಕೆ ಅಷ್ಟನ್ನೇ ಸಾಕು ಮಾಡಿದ್ದೀನಿ. ಈಗ ಪನ್ನೀರ್ ರೆಡಿ ಆಯಿತು, ಅದನ್ನು ಕೆಳಗಿಳಿಸ್ಬಿಟ್ಟು ಈಗ ಸ್ವೀಟ್ ಪಟಾಟೊ ಇತ್ತಲ್ಲ ಅದ್ರದ್ದು ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದು ಆಲ್ರೆಡಿ ಬೇಯಿಸಿ ಎತ್ತಿಟ್ಟಿದ್ದೆ, ಈಗ ತಣ್ಣಗಾಗಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ಲೈಸಸ್ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ತವ ಇಟ್ಟಿದ್ದೀನಿ, ಆ ತವಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಕೂಡ ಕೋಕೋನಟ್ ಆಯಿಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಬೇಕಾದ್ರೆ ಯಾವುದಾದ್ರೂ ಆಯಿಲ್ ಹಾಕ್ಬೋದು, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಕೋಕೋನಟ್ ಆಯಿಲ್ ಇಲ್ಲ ಅಂತಂದು ಇದನ್ನೇನು ಮಾಡ್ದಂಗೆ ಇಲ್ಲ, ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸ್ಪೈಸಸ್ಗೆಲ್ಲ ಸ್ವಲ್ಪ ಪೆಪ್ಪರ್ ಪೌಡರು, ಜೀರಾ ಪೌಡರು ಮತ್ತು ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಆಯಿಲಲ್ಲಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಈಗ ಕಟ್ ಮಾಡಿರೋ ಅಂಥ ಸ್ವೀಟ್ ಪಟಾಟೋನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡಿ ಹಾಕಿದರೆ ಸಲಾಡು ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸ್ವೀಟ್ ಪಟಾಟೋಗೆ ಹಿಡ್ದಿರುತ್ತಲ್ಲ, ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಹಸಿದೆ ಹಾಗೆ ಹಾಕಿದರೆ ಸ್ವಲ್ಪ ಅದರಲ್ಲೇ ಇದೇ ಥರ ಬರೀ ಹಂಗೆ ಕಟ್ ಮಾಡಿ ಕೂಡ ಹಾಕ್ತಾರೆ ಎಷ್ಟೋ ಜನ. ಅಂದರೆ ಕಟ್ ಮಾಡಿ ಹಾಕಿದ್ರೆ ಇದು ಉಪ್ಪು ಖಾರ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಸಿಗೋದಿಲ್ಲಲ್ಲ, ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಪಟಾಟೊ ಸಲಾಡು. ಇದು ಒಂಥರ ಎಕ್ಸ್ಟ್ರಾ ಅಂತ ಹೇಳ್ತಾರಲ್ಲ ಹಂಗೆ. ಇದನ್ನೆಲ್ಲ ಒಂದು ತೆಟ್ಟೆಗೆಲ್ಲ ಸೇವ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಕ್ಯಾರೆಟು ಅದು ನೀವು ತುರಿದಾದರೂ ಹಾಕ್ಕೋಬೋದು, ನಾನು ಹಚ್ಚಿ ಹಾಕ್ತಾಯಿದ್ದೀನಿ. ನೀವು ನಿಮಗೆ ಇಷ್ಟ ಬಂದಾಗ ನೀವು ಕಟ್ ಮಾಡಿ ಹಾಕ್ಕೋಬೋದು. ಎಲ್ಲ ನಾನು ಚಿಕ್ಕದಾಗೆ ಕಟ್ ಮಾಡಿ ಕ್ಯಾರೆಟು, ಸೌತೆಕಾಯಿ ಮತ್ತು ಬೀಟ್ರೋಟು ಎಲ್ಲದನ್ನು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಅದೆಲ್ಲ ಹಾಕಬೇಕಾಗುತ್ತೆ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಬೇಕು ಅಂತಂದರೆ ಅದು ಒಳಗಿರೋ ಪಲ್ಪೆಲ್ಲ ತೆಗೆದು, ಇದು ಸಲಾಡ್ಗೆಲ್ಲ ಪಲ್ಪೆಲ್ಲ ತೆಗೆದು ಮೇಗಳದಷ್ಟೇ ಸಿಪ್ಪೆ ಹಾಕಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಅದು ಇದು ನಮ್ಮದು ಜವಾರಿ ಟೊಮೊಟೊ ಆಗಿರೋದ್ರಿಂದ ಅದು ಒಳಗೆ ರಸ ಜಾಸ್ತಿ ಬಿಟ್ಕೊಂಡ್ರೆ ಅದು ಟೇಸ್ಟ್ ಬೇರೆ ಥರ ಕೊಡುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಶೇಂಗಾನ ಪಪ್ಪು ಮಾಡಿ ಹಾಕಿರೋದು, ಸಿಪ್ಪೆಲ್ಲ ತೆಗೆದು. ಮತ್ತು ಅದ್ರ ಮೇಲೆ ಎಳ್ಳು ಹಾಕ್ತಾಯಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ನಿಂಬು ಹಾಕಿಬಿಟ್ಟು ಅದ್ರ ಮೇಲೆ ಈಗ ನೋಡಿ ಶೇಂಗಾ ಬೀಜ, ಬಾದಾಮಿ, ಆವಾಗ ದಾಳಿಂಬೆ ಬೀಜ ಹಾಕಿದ್ದೀನಿ. ಸಾಮಾನ್ಯ ದಾಳಿಂಬೆ ಹಣ್ಣಿತ್ತಲ್ಲ ಅದು ನೋಡಿ, ದಾಳಿಂಬೆ ಯಾವುದು ಶೇಂಗಾ ಯಾವುದು ಅನ್ನೋದೇ ಗೊತ್ತಾಗಲ್ಲ, ಆ ಕಲರ್ ಇದೆ, ಶೇಂಗಾ ಕಲರ್ ಇದ್ದಾವೆ ದಾಳಿಂಬೆ ಕೂಡ. ಅದಾದಮೇಲೆ ಎಳ್ಳು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಹುರಿದು ಹಾಕಬೇಕು, ಚೆನ್ನಾಗಿರುತ್ತೆ. ಎಳ್ಳು ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ, ಅದಕ್ಕೂ ಇದಕ್ಕೆ ಕಬ್ಬಿಣಾಂಶ ಇದರಲ್ಲೂ ಇರುತ್ತೆ, ಹಂಗಾಗಿ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಈಗ ನೋಡಿ ಸಲಾಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೆಡಿಯಾಗಿದೆ ನಂದು ಕೂಡ ಸ್ವೀಟ್ ಪಟಾಟೊ ಸಲಾಡು. ಇದಾದ ಮೇಲೆ ಈಗ ನಾನು ಓಟ್ಸಿಂದ ರೆಸಿಪಿ ಮಾಡ್ತಾಯಿದ್ದೀನಿ. ಓಟ್ಸ್ ಕೂಡ ಇದು ಮಲ್ಟಿಗ್ರೇನ್ ಓಟ್ಸ್ ಇರುತ್ತೆ. ಇದನ್ನು ಆಲ್ರೆಡಿ ಫ್ರೈ ಆಗಿರೋ ಓಟ್ಸು ಇದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವೀಟ್ ಥರ ಮಾಡ್ತಾಯಿದ್ದೀನಿ. ಇದು ಸ್ಮೂತಿ ಥರ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಅವ್ರು ಒಂದೊಂದು ಥರ ಇಷ್ಟಪಡ್ತಾರೆ, ಒಂದೊಂದು ಇಷ್ಟಪಡೋದಿಲ್ಲ. ಯಾವ್ದು ಇಷ್ಟಪಡ್ತಾರೆ ಯಾವ್ದು ಇಷ್ಟಪಡಲ್ಲ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದು ಸರಿ ನಾವು ಯಾವುದೋ ಇದು ಇಷ್ಟ ಆಗಿರಲ್ಲ ಬಿಡು ಅಂತ ಮಾಡಿರ್ತೀವಿ, ಅದು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಒಂದೊಂದು ಇದು ಅವ್ರಿಗೆ ಇಷ್ಟ ಅಂತ ಮಾಡಿರ್ತೀವಿ, ಆದರೆ ಅದು ಇಷ್ಟ ಇಲ್ಲ ಅಂತ, ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಇದು ಇದನ್ನು ಬೇರೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಓಟ್ಸ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ರಾತ್ರಿ ನೆನೆಸಿಟ್ಟಿದ್ವಲ್ಲ ಅದನ್ನು 1-2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಅದಕ್ಕೆ ಬಿಸಿ ಹಾಲು ಹಾಕಿದ್ದೀನಿ. ಬಿಸಿ ಹಾಲು ಹಾಕಿದರೆ ಬೇಗ ಮೆಲ್ಟ್ ಆಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ನಾನು ಬಿಸಿ ಹಾಲು ಹಾಕಿದ್ದೀನಿ. ತಣ್ಣಂದೇನಾದ್ರು ಹಾಕಿದರೆ ಸ್ವಲ್ಪ ಬೇಗನೆ ಒಂದು 2 hours 3 hours ಆದರೂ ಅದು ನೆನೆಲಿಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಬಿಸಿ ಹಾಲು ಹಾಕಿದರೆ ಡೈರೆಕ್ಟಾಗಿ ಆವಾಗ ಒಂದು 10-15 ನಿಮಿಷದೊಳಗೆ ತಿನ್ಬೋದು, ಅದಕ್ಕೋಸ್ಕರ ಬಿಸಿ ಹಾಲು. ಈಗ ಡ್ರೈ
ಫ್ರೂಟ್ಸ್ನ ನಾನು ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಕಟ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ಆದರೆ ನಾನು ಆಯಿಲಲ್ಲಿನೇ ಒಗ್ಗರಣೆ ಕೊಟ್ಟು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ ಎಲ್ಲದನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ದಾಳಿಂಬೆ ಕೂಡ ಹಾಕ್ತಾಯಿದ್ದೀನಿ. ಅದು ರೆಡ್ ಕಲರ್ ದಾಳಿಂಬೆ ಅಲ್ಲ, ವೈಟ್ ಕಲರ್ ದಾಳಿಂಬೆ ಅಂತಾಳೆ ಅಂದ್ಕೊಳ್ಳಿ ನೀವು. ಏನು ಮಾಡೋದು, ಅದು ಟೇಸ್ಟ್ ಇದೆ ಆದರೆ ವೈಟ್ ಕಲರ್ ಇದೆ. ಅದಕ್ಕೆ ಸ್ವಲ್ಪ ಬನಾನಾನ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಬನಾನ ಸೀದಾ ತಗೊಂಡಿದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಸ್ವೀಟ್ಗೆ ನಾನು ಸಕ್ಕರೆನೂ ಯೂಸ್ ಮಾಡಿಲ್ಲ, ನಾನು ಬೆಲ್ಲ ಕೂಡ ಯೂಸ್ ಮಾಡಿಲ್ಲ, ಮತ್ತು ಏನು ಜೇನುತುಪ್ಪ ಕೂಡ ಯೂಸ್ ಮಾಡಿಲ್ಲ. ಯಾಕಂದರೆ ಸಕ್ಕರೆ ಬೇಡ ಅಂತ ತಿನ್ನೋದಿಲ್ಲ. ಬೆಲ್ಲ ಅಂದರೆ ಈಗ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ತರಿಸ್ತೀವಿ, ಅದು ಆರ್ಗ್ಯಾನಿಕ್ ಥರನೂ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿಲ್ಲ ನನಗೆ, ಹಂಗಾಗಿ ತರಿಸಿಲ್ಲ. ಜೇನುತುಪ್ಪ ಕೂಡ ಮಿಕ್ಸ್ಡ್ ಜೇನುತುಪ್ಪ ಬರ್ತೈತೆ. ಹಂಗಾಗಿ ಇಷ್ಟೆಲ್ಲ ಹೆಲ್ತಿ ಅಂತ ಅನ್ಬೇಕಾರೆ ಮತ್ತು ಅದನ್ನು ಯಾಕೆ ನಾವು ಯೂಸ್ ಮಾಡೋದಿಲ್ಲ, ಎಲ್ಲ ಒಳ್ಳೆಯದೇ ಏನಿರೋದಿಲ್ಲ. ಹಂಗಾಗಿ ಇದು ನ್ಯಾಚುರಲ್ ಸ್ವೀಟ್ ಥರನೇ ಡೇಟ್ಸ್ ಇರುತ್ತಲ್ಲ, ಆ ಡೇಟ್ಸ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಇದು ಸ್ವೀಟು ಕಂಪ್ಲೀಟಾಗಿ ನಮಗೆ ಸ್ವೀಟ್ ಥರನೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ಚಪಾತಿ ರೆಡಿಯಾಗಿದೆ. ಚಪಾತಿ ಮಾಡಿ ಎತ್ತಿಟ್ಟಿದ್ದೆ ನಾನು ಆಲ್ರೆಡಿನೇ, ಮತ್ತು ಸುಮ್ಮನೆ ಚಪಾತಿನೂ ತೋರಿಸಿದ್ರೆ ಲೆಂತಿ ಆಗಿಬಿಡುತ್ತೆ ಅಂತ. ಈಗ ನೋಡಿ ಪಾಲಕ್ ಗ್ರೇವಿ ಎಷ್ಟು ಚೆಂದಿದೆ ನೋಡಿ, ತುಂಬ ಚೆನ್ನಾಗೇ ಬಂದಿದೆ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು. ಯಾವ ಹೋಟೆಲ್ಗೆ ಕಡಿಮೆ ಇಲ್ಲ ಅನ್ನೋ ಲೆವೆಲಲ್ಲೇ ಇರುತ್ತೆ. ಈ ಥರ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಹಿಂಗೆ ಹೊಡೆದಾಕು ನನ್ನ ಸಮೇತ ಫೋಟೋ ಫೋಟೋ ಲೈಫಲ್ಲಿ ತಿಂದಿದ್ದೆ ಮಾಡ್ತೀನಿ ನಾಳೆ. ಯಾವ್ದು ಮಾಡ್ತೀನಿ ಹೇಳಿ? ತಿಂದೆ ನನಗೆ ಗೊತ್ತಿರ್ತದೆ. ನಾನು ತಿಂದಿದ್ದ ಐಟಮ್ ಇರ್ತಲ್ಲ ಒಂದು, ಅದು ಹೇಳು. ತಿಂದಿದ್ದು ಯಾವ ಐಟಮ್ ನಾನು ಎಲ್ಲ ಐಟಮ್ ತಿಂದಿದ್ದೀನಿ ನಾನು. ಅದೇ ಅವ್ನು ತಿಂದಿಲ್ದಿದ್ದು ಮಾಡ್ತಿದ್ದೀನಿ ಅಂತ ಹೇಳಿದ್ದು. ತಿಂದಿರೋದನ್ನ ಹೇಳ್ಬೋದು. ತಿಂದಿದ್ದು ಇಂಥದೊಂದು ಈ ಐಟಮ್ ನನಗೆ ತಿಂದೇ ಇಲ್ಲ ನಾನು ಅನ್ನೋದೊಂದು ಇರುತ್ತಲ್ಲ, ಅದು ಒಂದು ವೆಜಿಟೇಬಲ್ಸ್ ನೀವು ತಿಂದೇ ಇಲ್ಲ. ಯಾವುದು? ನಾನು ತಿಂದಿಲ್ಲ ಅದು. ಹೇಳು. ಕಣ್ಮುಂದೆ ಗೊತ್ತಪ್ಪ, ವೆಜಿಟೇಬಲ್ಸ್ ಅಂದ್ರೆ ಕಣ್ಮುಂದೆ ಬರ್ತಾ ಇದ್ದಾರೆ ಯಾವ್ಯಾವ ಅಂತ. ಅದು ಒಂದು ತಿಂದಿಲ್ಲ ನಾವು. ಯಾವ್ದು ಹೇಳು? ಇಷ್ಟು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ? ಸುವರ್ಣಗಡ್ಡೆ ಅದು ತಿಂದಿದ್ದೀವಿ. ನನ್ನ ಕಣ್ಣು ಅದೇ ಓಡಾಡ್ತದೋ. ನೋಡು 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 ಎತ್ತನ್ನು ಮೂರು ಬಾಟಲ್ ತಿಂದಿದ್ದೀನಿ. ಅಷ್ಟು ಚೆನ್ನಾಗೈತೆ ನೋಡಿ. ಹೌದಾ? ವೆರಿ ಗುಡ್. ಹಂಗಲ್ಲಿ ನಾನು ಇದು ಮಾಡ್ಬೋದು ಎಂಥ ಕಷ್ಟವಾದ ಹೇಳ್ತಾರೆ. ಹೇಳು ಈಗ ನಾನು ಡ್ರೈ ಅಥವಾ ಒಂದು ವೆಜಿಟೇಬಲ್ ತಿಂದಿಲ್ಲ ಅಂತ ಹೇಳಿದ್ನಲ್ಲ, ಹೇಳು ಯಾವ್ದು ಹೇಳು? ಹೇಳು. ನಾನು ಮಾರ್ಕೆಟ್ನಾಗೆಲ್ಲ ಕನ್ನಡ ಸೋದ ಸಿಗ್ತಲ್ಲ. ಪ್ರತಿ ಸರಿ ಮಾರ್ಕೆಟ್ಗೆ ಹೋಗೋದು ನೀನೆ, ತರಕಾರಿ ತರೋದು ನೀನೆ, ಜೋಡಿಸೋದು ನೀನೆ. ಒಂದು ತರಕಾರಿ ಒಂದು ವೆಜಿಟೇಬಲ್ಸ್ ತಿಂದಿಲ್ಲ, ಒಂದು ತರಕಾರಿ ತಿಂದಿಲ್ಲ. ಯಾವ್ದು ಹೇಳು? ಹೇಳು. ನೀನು ಒಂದೊಂದು ಗಂಟೆ ಮಾಡ್ತೀಯಪ್ಪ ಯಾಕಂದ್ರೆ ಹೇಳಕ್ಕೆ. ಯೋಚನೆ ಮಾಡ್ತದೆ. ಯೋಚನೆ ಮಾಡ್ತೀಯ ಇವತ್ತು ಯೋಚನೆ ಮಾಡಿದ್ರೆ ಅಷ್ಟೇ. ಬ್ರೊಕೊಲಿ. ಬ್ರೊಕೊಲಿ ಎಂತದು? ಬ್ರೊಕೊಲಿ. ಬ್ರೊಕೊಲಿ? ಜೋಕಾಲಿ ಇದೆ ಅದ. ಜೋಕಾಲಿ ಬ್ರದರ್ ಬ್ರೊಕೊಲಿ ರೀ. ಗ್ರೀನ್ ಕಲರು ಹೂಕೋಸು ಇರುತ್ತಲ್ಲ, ಹೂಕೋಸು ಅದು ಬ್ರೊಕೊಲಿ ಅಂದರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ಸ್ ಹಾಕಿ, ನನಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳೆಲ್ಲ ಓದಿ. ಅದಕ್ಕೋಸ್ಕರ ಥ್ಯಾಂಕ್ ಯು.